ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ, ಇದು ಅಲಮೇಲಮ್ಮನ ಶಾಪ ಅಂತ ಹೇಳ್ತಾರೆ. ಇಂದಿಗೂ ಸಹ ತಲಕಾಡು ಮರಳಿನಿಂದ ತುಂಬಿದೆ. ಮಾಲಂಗಿ ಎನ್ನುವ ಊರು, ತಲಕಾಡಿನ ಪಕ್ಕದಲ್ಲೇ ಮಾಲಂಗಿ ಎನ್ನುವ ಊರಿದೆ. ಅದು ಮಡುವಾಗಿದೆ. ಮಡು ಅಂದರೆ ಕೆಸರು ತುಂಬಿದ ತಗ್ಗು ಪ್ರದೇಶ. ಅಲ್ಲಿ ಸ್ವಲ್ಪ ನೀರಿರುತ್ತೆ, ಅಂದರೆ ಅದು ಕೆರೆ ಅಲ್ಲ, ಹೊಳೆ ಅಲ್ಲ. ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ, ಇದು ಸಹ ಇವತ್ತಿಗೂ ನಾವು ನೋಡ್ಬೋದು. ದತ್ತುಪುತ್ರನ ತಗೊಳ್ಳುವಂಥ ಸಂಪ್ರದಾಯ ಇದೆ ಅಲ್ಲಿ. ಮಕ್ಕಳು ಆಗದೇ ಇರೋದ್ರಿಂದ ಆ ದತ್ತುಪುತ್ರರಿಗೆ ಮಕ್ಕಳಾಗತ್ತೆ. ಆ ಮಕ್ಕಳು ಪಟ್ಟಾಗಿ ಬಂದ ಮೇಲೆ ಅವ್ರಿಗೆ ಮಕ್ಕಳಾಗಲ್ಲ. ಇದು ಪ್ರತಿಯೊಂದು ಜನ್ರೇಷನ್ನಲ್ಲೂ ನಡ್ಕೊಂಬಂದಿದೆ. ಆ ಕತೆ ಏನು, ಏನಕ್ಕೋಸ್ಕರ ತಲಕಾಡು ಮರಳಾಯಿತು, ಈ ಅಲಮೇಲಮ್ಮ ಯಾರು ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ. ಅದರ ಜೊತೆಗೆ ಈ ಕಾವೇರಿ ನದಿ, ತಲಕಾಡು ಇರುವುದು ಕಾವೇರಿ ನದಿಯ ದಡದ ಮೇಲೆ. ಆ ಕಾವೇರಿ ನದಿನಲ್ಲಿ ಸ್ವಲ್ಪ ವಿಹರಿಸೋಣ, ಎಂಜಾಯ್ ಮಾಡೋಣ. ನನ್ನ ತಮ್ಮಂದರು ಅಲ್ಲಿ ಸ್ನಾನ ಮಾಡಿ ಖುಷಿಪಟ್ಟರು. ನಾನು ಸಹ ಅಲ್ಲಿ ತುಂಬ ಮಕ್ಕಳು ಆಟ ಆಡೋದೆಲ್ಲ ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಯಿತು. ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ಮರಳು ರಾಶಿ ರಾಶಿ ನೋಡಿ ತುಂಬ ಆಶ್ಚರ್ಯ ಸಹ ಆಯಿತು. ಹಾಗಾಗಿ ಅದ್ರ ಜೊತೆ ಒಂದು ಸ್ವಲ್ಪ ವಿಹರಿಸ್ತಾ ಈ ಕಥೆಯನ್ನು ಹೇಳ್ತೀನಿ ನಾನು. ಈ ಕತೆ ಕೇಳ್ತಾ ಆ ತಲಕಾಡಿನ ಮರಳು ಜೊತೆಗೆ ಕಾವೇರಿ ನದಿಯಲ್ಲಿ ಎಂಜಾಯ್ ಎಲ್ಲ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಈ ಕಾವೇರಿ ನದಿಯಲ್ಲಿ ಈಜಾಡೋಕ್ಕೂ ಮುಂಚೆ, ಆ ಮರಳನ್ನು ನೋಡಲಿಕ್ಕೂ ಮುಂಚೆ, ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ನೀವು ಸಹ ತಲಕಾಡಲ್ಲಿ ಹೋಗಿ ಕಾವೇರಿ ನದಿಯಲ್ಲಿ ಈಜಾಡಿದರೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫೀಲಿಂಗ್ ಹೇಗೆ ಇತ್ತು, ಆ ಒಂದು ಖುಷಿ ಸಂತೋಷದ ಒಂದು ಅನುಭವ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಕಾವೇರಿ ನದಿಯಲ್ಲಿ ಈಜಾಡಿ ಮರಳಲ್ಲಿ ಕುಣಿದಾಡೋಣ. ಜೊತೆಗೆ ಅಲಮೇಲಮ್ಮನ ಕಥೆಯನ್ನು ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ಈ ಅಲಮೇಲಮ್ಮ ಯಾರು, ಏನಕ್ಕಾಗಿ ಇವಳು ಶಾಪ ಕೊಟ್ಟಳು ಅಂತೇಳಿ ಒಂದು ಪುಟ್ಟ ಕತೆ ಹೇಳ್ತೀನಿ. ಅಲಮೇಲಮ್ಮ ಶ್ರೀರಂಗಪಟ್ಟಣವನ್ನು 1610 ಸಮಯದಲ್ಲಿ ಆಳ್ತಾ ಇದ್ದಂತಹ ತಿರುಮಲರಾಯರ ಧರ್ಮಪತ್ನಿ, ಆದರೆ ಎರಡನೇ ಪತ್ನಿ. ತಿರುಮಲರಾಯರಿಗೆ ಇಬ್ಬರು ಪತ್ನಿ, ಅಲಮೇಲಮ್ಮ ಎರಡನೇ ಪತ್ನಿ. ಇಬ್ಬರು ಮಡದಿಯರಿಗೂ ಮಕ್ಕಳಿರಲ್ಲ. ಕಾಲಕ್ರಮೇಣ ಆ ತಿರುಮಲರಾಯರಿಗೆ ಸಂಧಿವಾತ ಅನ್ನೋ ಒಂದು ರೋಗ ಬರುತ್ತೆ. ಆ ರೋಗ ಎಷ್ಟೇ ವೈದ್ಯ ಮಾಡಿಸಿದ್ರೂ ವಾಸಿಯಾಗಿರಲ್ಲ. ಆಗ ಆಸ್ಥಾನದ ರಾಜ ವೈದ್ಯರ ಪ್ರಕಾರ ತಲಕಾಡಿನಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ, ಆ ದೇವರ ಒಂದು ಸೇವೆ ಮಾಡಿದಲ್ಲಿ ನಿಮ್ಮ ರೋಗ ವಾಸಿಯಾಗತ್ತೆ ಅಂತ ಹೇಳ್ತಾರೆ. ಆಗ ತಿರುಮಲರಾಯರೇನು ಮಾಡ್ತಾರೆ, ತಮ್ಮ ಮೊದಲ ಪತ್ನಿಯನ್ನು ಕರ್ಕೊಂಡು ತಲಕಾಡಿನಲ್ಲಿರುವ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಸ್ನೇಹಿತರೆ, ನನ್ನ ಮುಂದಿನ ವಿಡಿಯೋ ತಲಕಾಡಿನ ವೈದ್ಯನಾಥೇಶ್ವರ, ಅಂದರೆ ಅಲ್ಲಿ 5 ಜನ ಲಿಂಗಗಳು, ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಮಲ್ಲಿಕಾರ್ಜುನೇಶ್ವರ, ಅರಕೇಶ್ವರ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ ತೋರಿಸಿದ್ದೀನಿ. ನಾಳೆ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಅರಕೇಶ್ವರ, ಮರಳೇಶ್ವರವನ್ನು ತೋರಿಸ್ತೀನಿ. ಆ ವೈದ್ಯನಾಥೇಶ್ವರನ ಸನ್ನಿಧಾನಕ್ಕೆ ಬಂದು ಸೇವೆ ಮಾಡ್ತಾ ಇರ್ತಾರೆ. ಇದೇ ಸಮಯವನ್ನು ನೋಡಿಕೊಂಡು ಮೈಸೂರಿನ ಅರಸರು, ಅಂದರೆ ಆ ಸಮಯದಲ್ಲಿ ರಾಜ ಒಡೆಯರ್ ಅವರು ರಾಜರಾಗಿರ್ತಾರೆ, ಅವರು ಶ್ರೀರಂಗಪಟ್ಟಣದ ಮೇಲೆ ದಂಡೆತ್ತಿ ಬಂದು ಅಲ್ಲಿ ಸೋಲಿಸ್ಬಿಡ್ತಾರೆ. ಅಂದರೆ ರಾಜ ಹುಷಾರಿಲ್ಲದೆ ತಲಕಾಡಲ್ಲಿರೋದ್ರಿಂದ ಆ ಶ್ರೀರಂಗಪಟ್ಟಣವನ್ನು ಅವರು ಸುಲಭವಾಗಿ ಗೆದ್ದುಬಿಡ್ತಾರೆ. ಮೈಸೂರಿನ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ಗೆದ್ದಂಥ ಸಮಯದಲ್ಲಿ ಅಲ್ಲಿ ಅಲಮೇಲಮ್ಮ ಒಬ್ಬಳೇ ಇರ್ತಾಳೆ. ಅವಳ ಪತಿ ತಿರುಮಲರಾಯರು ಹಾಗೂ ಮೊದಲ ಪತ್ನಿ ತಲಕಾಡಿನಲ್ಲಿರ್ತಾರೆ. ಈ ಸೋತಂಥ ವಿಷಯನ ಅಲಮೇಲಮ್ಮನಿಗೆ ಗೊತ್ತಾಗಿ ಅಲಮೇಲಮ್ಮನ ಹತ್ರ ತುಂಬ ಒಡವೆಗಳಿರುತ್ತೆ. ಆ ಒಡವೆಗಳನ್ನು ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ಮಡದಿ ಶ್ರೀ ರಂಗನಾಯಕಿ ಅಮ್ಮನವರಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಪ್ರತಿಮೆ ಮೇಲೆ, ಅಂದರೆ ದೇವರ ಮೇಲೆ ತನ್ನ ಒಡವೆಗಳನ್ನು ಹಾಕಿ ಪೂಜಿಸಿ ಮಾರನೇ ದಿನ ಇಸ್ಕೊಂಬರ್ತಾ ಇರ್ತಾಳೆ. ಇದು ತುಂಬ ವರ್ಷಗಳ ಪದ್ಧತಿಯಾಗಿರುತ್ತೆ. ಅಲಮೇಲಮ್ಮ ಏನು ಮಾಡ್ತಾಳೆ, ಈ ತನ್ನ ರಾಜ್ಯ ಸೋಲ್ತು ಅಂತ ಗೊತ್ತಾದ ತಕ್ಷಣ ತನ್ನಲ್ಲಿದ್ದಂಥ ಎಲ್ಲ ಒಡವೆಗಳನ್ನು ತಗೊಂಡು ತಲಕಾಡಿಗೆ ಹೊರಟು ಬಿಡ್ತಾಳೆ. ತಲಕಾಡಿಗೆ ಹೊರಟಂಥ ಸಮಯದಲ್ಲಿ ಈ ರಾಜ ಒಡೆಯರವರ ಸೈನಿಕರು ಅವಳನ್ನು ತಡೆದುಬಿಟ್ಟು, ನೀವು ಸೋತಿದ್ದೀರಾ, ನಿಮ್ಮಲ್ಲಿರುವಂಥ ಎಲ್ಲ ಒಡವೆಗಳು ನಮಗೆ ಸೇರಬೇಕು ಅಂತ ಹೇಳಿ ರಾಜನಲ್ಲಿ ಸಹಾಯ ಹೇಳ್ಬಿಟ್ಟು ಇವಳ ಒಡವೆಗಳನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾರೆ. ಆಗ ಅಲಮೇಲಮ್ಮ ಕೊಡಲ್ಲ ಕುದುರೆ ಹತ್ಬಿಟ್ಟು ಓಡ್ಲಿಕ್ಕೆ ಶುರು ಮಾಡ್ತಾಳೆ ತಲಕಾಡು ಕಡೆಗೆ. ಈಕೆ ಆ ರಂಗನಾಯಕಿಗೆ ಒಡವೆ ಹಾಕೋದು ಸಾಮಾನ್ಯ ಗೊತ್ತಿದ್ದಂತಹ ವಿಷಯನೇ. ಆಗ ರಂಗನಾಯಕಿ
ಪೂಜಿಸ್ತಾ ಇದ್ದಂತಹ ಪುರೋಹಿತರಿಗೆ ದುರಾಸೆ ಹುಟ್ಬಿಟ್ಟು ಅವರು ಮೈಸೂರು ಅರಸರಿಗೆ ಹಚ್ಕೊಡ್ತಾರೆ. ಯಾಕೆ ಅಂತಂದರೆ ಇವಳು ತಲಕಾಡಿಗೆ ಹೋಗುವಷ್ಟರಲ್ಲಿ ತಲಕಾಡಿನಲ್ಲಿದ್ದಂತಹ ತಿರುಮಲ ರಾಯರು ಮರಣ ಹೊಂದ್ಬಿಡ್ತಾರೆ. ಆಗ ಅಲುಮೇಲಮ್ಮ ವಿಧವೆ ಆಗ್ತಾಳೆ. ಹಿಂದಿನ ಕಾಲದಲ್ಲಿ ವಿಧವೆಯಾದವರು ಯಾವುದೇ ರೀತಿಯ ಆಭರಣ ಧರಿಸೋ ಹಾಗಿರಲಿಲ್ಲ. ಹಾಗಾಗಿ ವಿಧವೆಗೆ ಒಡವೆ ಕಿತ್ಕೊಂಬಿಡಿ ಅಂತೇಳಿ ಪುರೋಹಿತರು ಮೈಸೂರು ಅರಸರಿಗೆ ಹೇಳ್ಕೊಟ್ಟಾಗ ಮೈಸೂರು ಅರಸರು ಆಯಿತು ಕಿತ್ಕೊಂಬಿಡಿ ಅಂತ ಹೇಳ್ತಾರೆ. ಮೈಸೂರು ಅರಸರು ಕಿತ್ಕೊಂಬಿಡಿ ಅಂತ ಹೇಳಿ ಆಜ್ಞೆ ಹೊರಡಿಸಿದ್ದು ಅಲುಮೇಲಮ್ಮಂಗೆ ಗೊತ್ತಾಗುತ್ತೆ. ಅವಳು ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ಕುದುರೆ ಓಡಿಸ್ಕೊಂಡು ಬಂದು ತಲಕಾಡಿಗೆ ಬರ್ತಾಳೆ. ಆದರೆ ಅಲ್ಲಿ ತನ್ನ ಪತಿ ತೀರೋಗ್ಬಿಟ್ಟಿರ್ತಾರೆ. ಪತಿ ತೀರಿದ್ದ ಒಂದು ಸಂಕಟದಲ್ಲಿ ಅವರು ದೊಡ್ಡ ಮಡದಿನೂ ತೀರೋಗ್ಬಿಡ್ತಾರೆ. ಇವಳಿಗೆ ಬಹಳ ದುಃಖ ಆಗುತ್ತೆ. ಆಗೇನು ಮಾಡ್ತಾಳೆ, ಇಲ್ಲಿ ಇದ್ದಂಥ ಅವಳು ತನ್ನ ಒಡವೆಗಳನ್ನೆಲ್ಲ ಮುಚ್ಚಿಟ್ಟಿರ್ತಾಳೆ. ಅವ್ರ ಕೈಗೆ ಸಿಗಬಾರ್ದು ಅಂತೇಳಿ. ಹಾಗಾಗಿ ಅದು ಕಾಣಿಸ್ಬಾರ್ದು. ಜೊತೆಗೆ ತನ್ನ ಪತಿ ಮತ್ತು ಅಕ್ಕ ಇಬ್ಬರು ಅಲ್ಲೇ ತೀರೋಗ್ಬಿಟ್ಟು ಅಲ್ಲೇ ಮಣ್ಣಾಗಿರ್ತಾರೆ. ಹಾಗಾಗಿ ಏನು ಮಾಡ್ತಾಳೆ, ತಲಕಾಡು ಸಂಪೂರ್ಣ ಮರಳಾಗೋಗ್ಬಿಡಲಿ, ಏನೂ ಕಾಣಿಸ್ಬಾರ್ದು ಮೈಸೂರು ಅರಸರಿಗೆ ಅಂತ ಹೇಳ್ತಾಳೆ. ಮತ್ತು ಮಾಲಂಗಿ ಮಡುವಾಗಲಿ ಅಂತ ಯಾಕೆ ಹೇಳೋದು ಅಂದರೆ ಇವಳು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿರುತ್ತೆ. ಅವ್ಳು ಬದುಕಕ್ಕೆ ಇಷ್ಟ ಇರಲ್ಲ, ಯಾಕೆಂದರೆ ಬೇರೆ ರಾಜರ ಕೈಯಲ್ಲಿ ನಾನು ಸಿಗಬಾರ್ದು ಅಂತೇಳಿ. ಹಾಗಾಗಿ ಆ ಮಾಲಂಗಿ ಎನ್ನುವ ಊರು ಮಡುವಾಗಲಿ ಅಂತ ಹೇಳಿ ಅಲ್ಲಿ ಹಾರ್ಬಿಡೋಣ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹಾರ್ತಾಳೆ. ಕಾವೇರಿ ನದಿಗೆ ಹಾರ್ತಾಳೆ. ಆರುವಾಗ ತನ್ನ ಒಡವೆಗಳನ್ನೆಲ್ಲ ಇಟ್ಕೊಂಡು ಹಾರ್ತಾಳೆ. ಕೊನೆಗೆ ಲಾಸ್ಟ್ ಒಂದು ಶಾಪ ಆಗ್ತಾಳೆ. ಇಷ್ಟೆಲ್ಲ ನಡೆದಿದ್ದು ಮೈಸೂರು ಅರಸರಿಂದ. ಹಾಗಾಗಿ ಅವಳು ಮಕ್ಕಳಿರಲ್ಲ ಅಲ್ವಾ, ಈ ಮಕ್ಕಳಿಲ್ದಾರ ಶಾಪ ಅವರಿಗೆ ತಟ್ಟಲಿ ಅಂತ ಹೇಳಿ ಮೈಸೂರು ಅರಸರಿಗೆ ಮಕ್ಕಳು ಆಗದೇ ಇರಲಿ ಅಂತೇಳಿ ಶಾಪ ಕೊಟ್ಟು ಮಡುವಿನಲ್ಲಿ ಬಿದ್ದು ಸತ್ತೋಗ್ತಾಳೆ. ಅಂದಿನಿಂದ ತಲಕಾಡು ಮರಳಾಯಿತು, ಮಾಲಂಗಿ ಎನ್ನುವ ಊರು ಮಡುವಾಯಿತು, ಮೈಸೂರು ಅರಸರಿಗೆ ಮಕ್ಕಳಿಲ್ಲವಾಯಿತು. ಮಕ್ಕಳಿಲ್ಲದು ಸಾಮಾನ್ಯ ಹಂತವಾಗಿ ಗೊತ್ತಾಗ್ತಾ ಬಂತು. ಈ ಹಿಂದೆ ಶ್ರೀಕಂಠದತ್ತ ಒಡೆಯರಿಗೂ ಮಕ್ಕಳಿರಲಿಲ್ಲ. ಈಗ ಯದುವೀರ್ ಒಡೆಯರನ್ನು ಅವರು ದತ್ತುಪುತ್ರನಾಗಿ ತೊಗೊಂಡೋಗಿದ್ದಾರೆ. ಇದು ಈ ಒಂದು ಊರಿನ ಕತೆ. ಸ್ನೇಹಿತರೆ, ಮರಳು ನೋಡಿ, ಎಲ್ಲಿಂದ ಎಲ್ಲಿ ನೋಡಿದ್ರು ಮರಳು ರಾಶಿ, ಮರಳುಗಾಡು ಥರ ಕಾಣಿಸುತ್ತೆ. ಕಾವೇರಿ ನದಿನಲ್ಲಿ ಸ್ವಲ್ಪ ವಿಹರಿಸೋಣ ಬನ್ನಿ. ನನ್ನ ಮುಂದಿನ ವಿಡಿಯೋ ಏನು ನಿಮಗೆ 5 ಲಿಂಗಗಳ ಪಂಚಲಿಂಗಗಳ ದರ್ಶನ ಮಾಡಿಸ್ತೀನಿ. ನಿನ್ನೆ ಒಂದು ಲಿಂಗ ಮಲ್ಲಿಕಾರ್ಜುನನ ದರ್ಶನ ಮಾಡಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ 4 ಲಿಂಗಗಳ ದರ್ಶನ ಮಾಡಿಸ್ತೀನಿ. ಸ್ವಲ್ಪ ಮರಳಲ್ಲಿ ಖುಷಿ ಪಡೋಣ ಬನ್ನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಅಲುಮೇಲಮ್ಮನ ಕಥೆನೂ ಸಹ ನಿಮಗೆ ತಿಳಿಸಿದ್ದು ಖುಷಿ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.